ಈಗ ಸಿಂಪಲ್ ಆಗಿ ಹೇಳ್ತೀನಿ ಪ್ರಜಾಕೀಯ ಪಾರ್ಟಿ ಅಂದ್ರೇನು ಅಂತ ಉಪೇಂದ್ರಂದು. ಈ ಪ್ರಜಾಕೀಯ ಪಾರ್ಟಿಲಿ ಲೀಡ್ರು ಇರೋದಿಲ್ಲ. ಲೀಡ್ರ್ ಇಲ್ಲದೆ ಹೆಂಗೆ ಪಾರ್ಟಿ ನಡೀತದೆ ಅಂತ ಹೇಳುವಾಗ ಇಲ್ಲಿ ಹೇಳ್ತೀನಿ. 100 ಜನದ ಎಕ್ಸಾಂಪಲ್ ಆಗಿ ಹೇಳ್ತೀನಿ. 100 ಜನ ಒಟ್ಟಿಗೆ ಅಷ್ಟು ಜನದ ಮೇಲೂ ಕಂಟ್ರೋಲ್ ಇರ್ತದೆ. ಆ್ಯಪಿಂದ ಕನೆಕ್ಟ್ ಆಗಿರ್ತಾರೆ, ಅಷ್ಟು ಜನಕ್ಕೂ ಕಂಟ್ರೋಲ್ ಇರ್ತದೆ. 1,00,000 ಹಳ್ಳಿಗೆ ಫಂಡ್ ಬಂದಿರ್ತದೆ ಆ 100 ಜನ ಇರೋ ಹಳ್ಳಿಗೆ. 100 ಜನ ಇರೋ ಹಳ್ಳಿಗೆ ಫಂಡ್ ಬಂದಾಗ 3 ಜನನ ಕೇಳ್ತಾರೆ. ಒಬ್ಬ ಏನು ಐಡಿಯಾ ಕೊಡ್ತಾನೆ, ರೋಡ್ ಮಾಡಿಬಿಡೋದ ಅಂತಾನೆ. ಇನ್ನೊಬ್ಬ ಏನು ಮಾಡೋದ ಅಂತಾನೆ, ದೇವಸ್ಥಾನ ಒಂಚೂರು ರಿನೋವೇಟ್ ಮಾಡೋದ ಅಂತಾನೆ. ಇನ್ನೊಬ್ಬ ಫ್ಯಾಕ್ಟ್ರಿ ಮಾಡೋದ ಅಂತ ಹೇಳ್ತಾನೆ. ಇವನು ಹೇಳೋದು ಫ್ಯಾಕ್ಟ್ರಿ ಮಾಡೋದು ಕೆಲಸನೂ ಸಿಗ್ತದೆ, ಅಲ್ಲಿ ಬೆಳೆಯೋ ಟೊಮೊಟೊಗೂ ರೇಟ್ ಸಿಗ್ತದೆ ಅಂತಾನೆ. ಇವನು ದೇವಸ್ಥಾನ ಒಂಚೂರು ಇದು ಮಾಡೋದ ಅಂತ ಹೇಳ್ತಾನೆ. ಇವನು ರೋಡ್ನ ಚೆನ್ನಾಗಿದ್ದು ಮಾಡೋದ ಅಂತ ಹೇಳ್ತಾನೆ. ಆವಾಗ ಇವ್ರು 3 ಜನನೂ ಓಟ್ ಹಾಕ್ತಾರೆ. 80 ಜನ ಫ್ಯಾಕ್ಟ್ರಿಗೆ ಓಟ್ ಹಾಕ್ತಾರೆ, 15 ಜನ ದೇವಸ್ಥಾನ ಇದು ಮಾಡೋದ ಅಂತ ಓಟ್ ಹಾಕ್ತಾರೆ, 5 ಜನ ಇದಕ್ಕೆ ಓಟ್ ಹಾಕ್ತಾರೆ, ಯಾವುದಕ್ಕೆ ರೋಡ್ ಮಾಡೋದ ಅಂತ. ಅವಾಗ 80 ಜನ ಏನಾಯ್ತದೋ ಅದನ್ನು ಮಾಡಬೇಕು. ನೆಕ್ಸ್ಟ್